Hello guys, welcome back to my channel. ಗೈಸ್ ಇವತ್ತು ಬೆಳಗ್ಗೆ 7 o'clock ಎದ್ದುಬಿಟ್ಟು ನಮ್ಮ ಮನೆ ಮೇಲೆ ವಾಕಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಬಟ್ಟೆಗಳೆಲ್ಲ ಬಿದ್ದೋಗಿದೆ ನೋಡಿ. ಟೈಮ್ ಬಂದು 7 ವಾಕಿಂಗ್ ಮಾಡ್ತಾ ಇದ್ದೀನಿ. ಎದ್ದು ಬಂದು ಜಸ್ಟ್ ಎದ್ದಿದ್ದು ಗೈಸ್. ಜಸ್ಟ್ ಒಂದು 2-3 ಮಿನಿಟ್ಸ್ ಆಯ್ತು ಅಷ್ಟೇ ಎದ್ದು. ಹಂಗೆ ಎದ್ದು ಮನೆ ಮೇಲೆ ಬಂದು ಅದೆಲ್ಲ ಎತ್ತಾಕ್ಬಿಟ್ಟು ಕಣ್ಣಲ್ಲಿ ಎಳಿತಾ ಇದೆ ಗೈಸ್. ನನಗೆ ಈ ಹೊಟ್ಟೆ ಹಸು ಆದಾಗೂ ಕುಡುಕರ ಥರ ಓಡಾಡ್ತೀನಿ, ನಿದ್ದೆ ಬಂದಾಗೂ ಕುಡುಕರ ಥರ ಓಡಾಡ್ತೀನಿ ಗೈಸ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ತರಲಿಲ್ವೇ? ಇಲ್ಲ ಬೇಕು ಗೈಸ್. ಇನ್ನೇನು ಗೈಸ್ ಸಮಾಚಾರ ಹೇಳಿ ಗೈಸ್. ಎಲ್ಲರೂ ಯಾವ ಥರ ಇದ್ದೀರಾ? ಓ ಶಿಟ್, ಇದೊಂದು 2-3 ದಿವಸ ನೀರೇ ಚೇಂಜ್ ಮಾಡಿರಲ್ಲ. ನೀರು ನೋಡಿ ಗೈಸ್ ಯಾವ ಥರ ಹೋಗಿದೆ. ಇದನ್ನ ಇವಾಗ ಚೇಂಜ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಎತ್ತಿ ಈ ಕಡೆ ಯಾವ್ದಾದ್ರು ಗಿಡಕ್ಕೆ ಎಲ್ಲಾದರೂ ಅಟ್ಬಿಡ್ತೀನಿ. ಈ ಕಡೆ ಎತ್ತಿ ಚೇಂಜ್ ಮಾಡಿಬಿಟ್ಟು ಮತ್ತೆ ಹೋಗಿ ನೀರು ಎತ್ಕೊಂಬಂದಿಡೋಣ. ಇರಿ ಗೈಸ್, ಚೇಂಜ್ ಮಾಡ್ಬಿಟ್ಟು ಸಿಗ್ತೀನಿ. ಬಾಯ್. ಗೈಸ್ ಚೇಂಜ್ ಮಾಡಿದ್ದಾಯಿತು. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಬಂದು ನೀರು ಇಟ್ಬಿಟ್ಟು ಮತ್ತೆ ತಗೊಂಡೋಗಿ ಆಮೇಲೆ ಬಂದು ನೀರು ಇಟ್ಟೋಣ ಗೈಸ್. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಬಿಟ್ಟು ಮತ್ತೆ ಕೆಳಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ನೆನ್ನೆ ವ್ಲಾಗ್ ಕೂಡ ಸಖತ್ತಾಗಿ ಎಡಿಟ್ ಆಗಿದೆ. ಒಂದು ಸ್ವಲ್ಪ ನೋಡಿ ಗೈಸ್. ಅದಕ್ಕೂ ಎಲ್ಲ ಮೀಮ್ಸ್ ಎಲ್ಲ ಹಾಕಿದ್ದೀನಿ, ಥಂಬ್ನೇಲೆಲ್ಲ ಹಾಕಿದ್ದೀನಿ. ನೋಡಿದವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ಏನಾದರೂ ತಪ್ಪಿದ್ರೆ. ಓಕೆ ಗೈಸ್, ನಿಮಗೆಲ್ಲರಿಗೂ ಮತ್ತೆ ಸಿಗ್ತೀನಿ. ಎಲ್ಲಿ ಸಿಗ್ತೀನಿ ನೆಕ್ಸ್ಟ್ ಎಲ್ಲಿ ಸಿಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಗೈಸ್. ಸಿಕ್ಕಿದ್ರೆ ಬಿಲ್ಡಿಂಗ್ ಹತ್ರ ಸಿಗ್ತೀನಿ, ಇಲ್ಲಾಂದರೆ ಜಿಮ್ಮಲ್ಲಿ ಸಿಗ್ತೀನಿ ಅಷ್ಟೇ ಗೈಸ್. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ ಗೈಸ್. ಅಲ್ಲಿಂದ ಎದ್ದು ಬಂದುಬಿಟ್ಟು ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರು ಟಿ ವಿ ನೋಡ್ತಾಯಿದ್ರು. ನಾನು ಅವ್ರ ಜೊತೆಯಲ್ಲಿ ಟಿ ವಿ ನೋಡಿಕೊಂಡು ನಮ್ಮ ಅಜ್ಜಿ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾಯಿತ್ತು ಗೈಸ್. ಅದನ್ನು ನೋಡಿಕೊಂಡು ಕೂತ್ಕೊಂಡು ಹಂಗೆ ಮಾತಾಡ್ಸ್ಕೊಂಡಿದ್ದೆ ಗೈಸ್. ಆಮೇಲೆ ನಮ್ಮ ಅಪ್ಪ ಕರೆದ್ರು ಅಂತ ಹೇಳ್ಬಿಟ್ಟು ಓಡಾಟೋದೆ ಅಷ್ಟೇ ಗೈಸ್. ಮತ್ತು ನಮ್ಮ ಅಜ್ಜಿಯವ್ರ ಮನೆ ನಿಂಗೆ ಎದ್ದು ಬಂದುಬಿಟ್ಟು ನಮ್ಮಮ್ಮ ಬ್ರೆಡ್ ಆಮ್ಲೆಟ್ ಹಾಕಿದ್ರು. ನಮ್ಮಪ್ಪನೂ ಅದಕ್ಕೆ ಕರೆದಿದ್ದು. ಎದ್ದು ಬರೋ ನಾಷ್ಟ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು 2 ಬ್ರೆಡ್ ಆಮ್ಲೆಟ್ ಹಾಕ್ಕೊಟ್ರು. ತಿಂದ್ಬಿಟ್ಟು ಮತ್ತೆ ಬಿಲ್ಡಿಂಗ್ ಹತ್ರ ಸಿಗ್ತೀನಿ ಗೈಸ್. ಬಾಯ್. ಗೈಸ್ ನಾನು ಲಿಟ್ರಲ್ಲಿ ಹೇಳ್ತಾಯಿದ್ದೀನಿ, ಪಾಪ ಇವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡೋರು ಯಾರೂ ಇಲ್ಲ ಗೈಸ್. ಮೊನ್ನೆ ಬಂದಿದ್ರಲ್ಲ ಲೇಬರ್ಸು, ಅವರು ಏನು ಬೈದ್ರು, ಬೈಯಕ್ಕೆ ಕೂಡ ಮನ್ಸು ಗೊತ್ತಾಯಿಲ್ಲ ಗೈಸ್. ಅಂದರೆ ಮಾತುಗಳು ಬರ್ತಾಯಿಲ್ಲ ಅವ್ನು ಬೈಯಕ್ಕೆ ಕೂಡ. ಪಾಪ ಇವಾಗ ಬಂದಿದ್ದಾನಲ್ಲ ಅವ್ನು ನಮ್ಮವನೇ ಲೇಬರು, ಅಂದರೆ ಫಸ್ಟಿಂದ ಕೆಲಸ ಮಾಡ್ತಾಯಿದ್ದವನು. ಮೊನ್ನೆ ಬಂದಿದ್ದು ಹೇಳೋದನ್ನೆಲ್ಲ ಬೇರೆ ಮೇಸ್ತ್ರಿಯಿಂದ ಹಿಡ್ಕೊಂಡು ಕೆಲಸ ಮಾಡಿಸ್ತಿರೋದು ಅಂತ. ಯಾರ್ಯಾರು ಗೊತ್ತಿಲ್ಲೋ ನನ್ನ ಮುಂಚೆ ಲಾಕ್ಸ್ ನೋಡಿ ಗೊತ್ತಾಗುತ್ತೆ ಏನು ಹೇಳ್ತಾಯಿದ್ದೀನಿ, ಯಾರ ಬಗ್ಗೆ ಹೇಳ್ತಾಯಿದ್ದೀನಿ ಅಂತ. ನನ್ನ ಮಗ ಒಂದೊಂದು ನಿಮಿಷಕ್ಕೂ ರೆಸ್ಟ್ ಮಾಡ್ತಾನೆ ಗೈಸ್. 1 ನಿಮಿಷ ಕೆಲಸ ಮಾಡಿದ್ರೆ 5 ನಿಮಿಷ ರೆಸ್ಟ್ ಮಾಡ್ತಾನೆ. ಪಾಪ ಇವನೊಬ್ಬ ನಮ್ಮ ಲೇಬರ್ ಪೇಂಟ್ ಹೊಡಿತಾನೆ ಒಳಗಡೆ. ನಾನಿಲ್ಲಿ ಈ ಥರ ವಿಂಡೋರಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಇದೆ, ಒಂದು ಸ್ವಲ್ಪ ಹಿರಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇಷ್ಟು ಓಪನಲ್ಲಿ ನೋಡ್ತಾ ಇದ್ದೆ. ನಿಮಗೆ ಕಾಣಿಸ್ತಾನಿಲ್ಲಲ್ಲ ಗೈಸ್? ಕಾಣಿಸ್ತಿದೆ ನೋಡಿ ಗೈಸ್. ಅಲ್ಲಿ ಸ್ಟೇರ್ ಕೇಸ್ ಇದೆಯಲ್ಲ, ಅದ್ರ ಮೇಲೆ ಕೂತ್ಕೊಂಡಿದ್ದ ಅವನು ಇಷ್ಟೊತ್ತವರೆಗೂ. ಅಂದರೆ ಒಂದು 2 ನಿಮಿಷ ಕೂತ್ಕೊಂಡಿದ್ದ ಪಾಪ. ಬೆಳಗ್ಗೆಯಿಂದ ಕೂತಿದ್ದಿಲ್ಲ ಗೈಸ್, ಅವನು ಊಟಕ್ಕೆ ಕೂತಿದ್ದ ಅಷ್ಟೇ. ಊಟಕ್ಕೆ ಕೂತ್ಕೊಂಡ್ಬಿಟ್ಟು ಎದ್ದುಬಿಟ್ಟು ಮತ್ತೆ ಇಷ್ಟೊತ್ತವರೆಗೂ ಕೆಲಸ ಮಾಡ್ತಾಯಿದ್ದ ಗೈಸ್. ಮತ್ತೆ ಇವಾಗ ಎದ್ಬಿಟ್ಟು ಮತ್ತೆ ಕೆಲಸ ಮಾಡ್ತಾಯಿದ್ದಾನೆ ಗೈಸ್. ನಮ್ಮ ಲೇಬರ್ ನಮ್ಗೆ ಯಾವ ಥರ ಬೇಕೋ ಆ ಥರ ಗುದರಿಸ್ಕೊಂಡು ಇಟ್ಕೊಂಡಿರ್ತೀರಿ ಗೈಸ್. ಬೇರೆ ಲೇಬರ್ಗಳು ಕಚ್ಚಡ ನನ್ನ ಮಕ್ಕಳು ಗೈಸ್. ಅವರು ಗಲೀಜು, ಅಷ್ಟೇ ಗಲೀಜು ಗೈಸ್. ಅವರು ಗುಟ್ಕ ತಿಂತಾರೆ, ಮನೆಯೊಳಗೇನು ಉಗಿತಾ ಇರ್ತಾರೆ, ಅಲ್ಲಿ ಇಲ್ಲಿ ಉಗಿತಾ ಇರ್ತಾರೆ. ಟೈಮ್ಗೆ ಅವ್ರಿಗೆ ಟೀ ಕಾಫಿ ಅದು ಇದು ಅಂತ ಏನೇನೋ ಬೇಕು ಅವ್ರಿಗೆ. ನಮ್ಮ ಲೇಬರ್ ಆ ಥರ ಅಲ್ಲ ಗೈಸ್. ಅವ್ರ ಹತ್ರ ಕಾಸಿದ್ರೆ ಅವ್ರು ತೊಗೊಂಡು ತಿಂತಾರೆ. ಅದನ್ನು ಬಿಟ್ಬಿಟ್ಟು ನಮಗೆಲ್ಲ ಈ ಥರ ಇದು ಮಾಡಲ್ಲ ಗೈಸ್.
ಯಪ್ಪ ಅದು ನಾನು ಹೋಗಿ ತೊಗೊಂಬಂದು ಕೊಡ್ಬೇಕು ಗೈಸ್. ನಂದು ಏಜ್ ಇನ್ನೂ 18. ಯಾರಾದರೂ ನೋಡಿದ್ರೇನೇ ಅನ್ಕೊಳಲ್ಲ ಗೈಸ್, ಈ ವಯಸ್ಸಿಗೆ ಅವ್ನಿಗೆ ಇದೆಲ್ಲ ಬೇಕಾ ಅನ್ಕೊತಾರೆ ಗೈಸ್. ಯಪ್ಪ ಕಚಡ ನನ್ನ ಮಕ್ಳಿಗೆ ಹೇಳಿದ್ರೆ ಕೇಳೋದೇ ಇಲ್ಲ ಗೈಸ್. ಅವ್ರು ಮುಂಚೆ ಬರ್ತಾಯಿದ್ದು ಬೇರೆ ಲೇಬರ್ಗಳು. ಯಪ್ಪ ಇವರೆಷ್ಟೋ ಪರವಾಗಿಲ್ಲ ಗೈಸ್, ಅವ್ರಿಗಿಂತ ನಾನು ಹೋಗಲ್ಲ ಅಂದರೆ ಕಾಸು ಕೊಡು ನಾನೇ ಹೋಗಿ ತೊಗೊಂಬರ್ತೀನಿ ಅಂತಾರೆ ಗೈಸ್. ಅವರು ಬೇಜಾರಾಗೋಯ್ತು ಗೈಸ್. ಅಂದರೆ ಅವ್ರ ಹತ್ರ ಇವ್ರು ಎಷ್ಟೋ ಪರವಾಗಿಲ್ಲ ಗೈಸ್. ಅದೇ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಅಷ್ಟೇ ಗಾಡಿ ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಅದೇ ಗಾಡಿ ತೆಗೆದುಬಿಟ್ಟು ತೊಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಗಾಯ್ಸ್. ಈ ಕಡೆ ಇಲ್ಲೇನಿದೆಯಲ್ಲ ಈ ಬಿಲ್ಡಿಂಗ್ ಮುಂದೆನೇ ಜಸ್ಟ್ ಇಲ್ಲೇ ಮುಂದೆನೇ ನಿಲ್ಸಿದ್ದೀನಿ ಗೈಸ್. ಇದು A5, ಇದು ಒಪ್ಪೋ A5. ನಂದು ಹಳೆ ಫೋನ್ ಡಿಸ್ಪ್ಲೇಲಿ ಹೊಡೆದೋಗಿತ್ತು ಅಂದಲ್ಲ ಅದಿದು. ಈ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿದೆಯಾ ಇಲ್ಲ ಬೆಳಗ್ಗೆಯಿಂದ ಮಾಡಿದ್ದು A55 ಅದು ಮೊನ್ನೆವರೆಗೂ ಕ್ಯಾಮ್ರಾ ಇದ್ದಿದ್ದು ಅದು. ಅದರಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ಇದರಲ್ಲಿ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಯಾವುದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಿರೋ ಅದರಲ್ಲೇ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಗೈಸ್. ಗೈಸ್ ನೀವು ನೋಡೇ ಇರ್ತೀರಾ, ನೋಡಿಲ್ಲ ಅಂದರೆ ಹಳೆ ಲಕ್ಸಲ್ಲಿ ನೋಡಿ ಡಿಸ್ಪ್ಲೇ ಎಲ್ಲ ಹೊಡೆದೋಗಿದೆ ಇದು ಫುಲ್ಲು. ಆ ಫೋನ್ ಇದು. ಈ ಕ್ಯಾಮ್ರಾ ಚೆನ್ನಾಗಿದೆ ಅಂದರೆ ಇದರಲ್ಲೇ ಮಾಡ್ತೀನಿ, ಅಂದರೆ ಇದರಲ್ಲಿ ಬ್ಯಾಟ್ರಿ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಅಷ್ಟೇ ಗೈಸ್. ಪರವಾಗಿಲ್ಲ, ಏನೋ ಒಂದು ಮಾಡ್ಕೊಂಡು ಇದರಲ್ಲೇ ಮಾಡ್ತೀನಿ ಗೈಸ್. ನೀವು ಅಂದರೆ ಇಲ್ಲ ಅಂದರೆ ಅದರಲ್ಲೂ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಕಮೆಂಟ್ ಹಾಕಿ ಗಾಯ್ಸ್. ಅದರಲ್ಲಿ ಲಾಗ್ಸ್ ಬರ್ತಾ ಇರುತ್ತೆ, ಡೈಲಿ ಲಾಗ್ಸು. ಅದ್ರ ಜೊತೆಗೆ ಪೇಂಟ್ ಬಗ್ಗೆನೋ ಅದು ಇದು ಎಲ್ಲ ಹೇಳ್ಕೊಡ್ತಾ ಇರ್ತೀನಿ ಗೈಸ್, ಯಾವ್ಯಾವ ಥರ ನಾವು ಏನೇನು ಮಾಡ್ತೀರಿ ಏನೇನು ಅಂತ. ಬರೀ ಪೇಂಟ್ ಬಗ್ಗೆನೇ ಹೇಳ್ತಾಯಿದ್ರು, ಇಂಟ್ರೆಸ್ಟ್ ಇರೋಲ್ಲ ಗೈಸ್. ಅದಕ್ಕೆ ಆವಾಗ ಕಾಮಿಡಿ ಇದು ಬರ್ತಾ ಇರ್ತೈತೆ ಇದು ಕಂಟೆಂಟ್ಸು ಮತ್ತು ಡೈಲಿ ಲಾಗ್ಸು ಬರ್ತಾ ಇರುತ್ತೆ ಜೊತೆಯಲ್ಲೇ ಎಲ್ಲ ಬರ್ತಾ ಇರುತ್ತೆ ಗೈಸ್. ಡೈಲಿ ಬರ್ತಾ ಇರುತ್ತೆ, ಡೈಲಿ ಎಡಿಟ್ ಮಾಡಿ ಹಾಕ್ತಾನೆ ಇರ್ತೀನಿ. ನೀವು ಸಪೋರ್ಟ್ ಮಾಡಿ ಅಷ್ಟೇ ಗಾಯ್ಸ್, ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನಿನ್ನೆಯಿಂದ ನಾನು ತಮ್ನೇಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಲಾಗ್ ಹಾಕಿದ್ದೀನಿ ತಮ್ನೇಲು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಓಕೆ ಗೈಸ್, ಮತ್ತೆ ಆಮೇಲೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಗೈಸ್ ಏನೋ ಒಂದು ಕಷ್ಟ ಬಿದ್ದು ಇಷ್ಟು ಮಾತ್ರ ಮಾಡಿದ್ದೀನಿ. ಒಳಗೆ ಎಲೆಕ್ಟ್ರಿಷಿಯನ್ ಟೇಪು ಹಾಕಿದ್ದೀನಿ ಗೈಸ್. ಯಾರ್ಯಾರೆಲ್ಲ ಈ ಥರ ಎಲೆಕ್ಟ್ರಿಷಿಯನ್ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ತಾಯಿರ್ತಾರೋ ಪಕ್ಕ ಲಬ್ಬರ್ ಇದಾಕಿರ್ತೀರಿ ಗೈಸ್, ಸ್ಲಿಪ್ಪರ್ಸ್ ಹಾಕಿರಿ ಯಾವುದಾದ್ರೂ, ಮತ್ತು ಇದು ಹಾಕಿರಿ. ಒಳಗಡೆ ಹಾಕೋದಕ್ಕಿಂತ ಮುಂಚೆ ಎಲೆಕ್ಟ್ರಿಷಿಯನ್ ಟೇಪೇ ಯೂಸ್ ಮಾಡಿ ಆದಷ್ಟು. ಮತ್ತು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ನನಗೇನು ಆಗೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲಂದರೆ ಕೈ ಇಕ್ಕಕ್ಕೆ ಹೋಗ್ಬೇಡ್ರಿ. ಹುಷಾರಾಗಿರಿ ಕರೆಂಟ್ ಹತ್ರ ಏನಾದರೂ ಮಾಡೋವಾಗ, ಓಕೆನಾ? ಅದೇ ಅವನು ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಅಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ದೆ, ಬೇಜಾರಾಗ್ತಾಯಿತ್ತು. ಅದಕ್ಕೆ ಓನರ್ ಅಣ್ಣ ಅವ್ರ ಮನೆ ಕಡೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಓನರ್ ಅಣ್ಣ ಅವ್ರ ಮನೆ ಕಡೆ ಹೋಗಿ ಬರ್ತಾಯಿದ್ದೀನಿ ಗೈಸ್. ಅಲ್ಲ ಇನ್ನೂ ಹೋಗ್ತಾಯಿದ್ದೀನಿ. ಅಣ್ಣ ಇದ್ದರೆ ಅಣ್ಣನ ಮಾತಾಡಿಸ್ಕೊಂಡು ಬಿಲ್ಡಿಂಗ್ ಹತ್ರ ಕರ್ಕೊಂಬಂದು ಮತ್ತೆ ಎಡಿಟಿಂಗ್ ಮಾಡ್ಕೊಳ್ಳೋಣ ಗೈಸ್. ಅಣ್ಣ ಹತ್ರ ಮಾತಾಡಿಸ್ಕೊಂಡು ಮತ್ತೆ ಹೋಗಿ ಬಿಲ್ಡಿಂಗಲ್ಲಿ ಸಿಗ್ತೀನಿ ಗೈಸ್. ಎಡಿಟಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಬಾಯ್ 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 ಬಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ಅವ್ರ ಮನೆ ಹತ್ರ ಬಂದಿದ್ದೆ, ಲಾಕ್ ಆಗಿದೆ. ಸರಿ ಬನ್ನಿ ಗೈಸ್ ವಾಪಸ್ ಹೋಗೋಣ. ಅಷ್ಟೇ ಗೈಸ್, ಅಷ್ಟಕ್ಕೆ ಇಲ್ಲಿ ಅಲ್ಲಿಂದ ಎಲ್ಲಿ ತನಕ ಬಂದೆ. ಹಾಗೆ ಗೈಸ್ ಮತ್ತೆ ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ. ಯಾಕಂದರೆ ಇಲ್ಲಿ ಯಾರಾದರೂ ನೋಡಿದ್ರೆ ಏನು ವಿಡಿಯೋ ಮಾಡ್ತಿರೋದು ಅದೇನು ಇದೇನೋ ಅಂತಾರೆ ಗೈಸ್. ಅದಕ್ಕೆ ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ. ಹೆಂಗಿದ್ರು ಎಣ್ಣೆ ಬೇರೆ ಇಲ್ಲ, ಫೋನ್ ಮಾಡೋಣ ಅಂದರೆ ರೀಚಾರ್ಜ್ ಇಲ್ಲ ಗೈಸ್. ನಮ್ಮದೆಲ್ಲ ಗುಡ್ ಲಕ್ ಗೈಸ್, ಓವರ್ ಗುಡ್ ಲಕ್ ಮಾಡಿಬಿಟ್ಟಿದ್ದೀರಿ ನಾವು. ಅದೃಷ್ಟ ಅಂದರೆ ಕೇಳ್ಕೊಂಬಂದಿರಬೇಕು ಗೈಸ್. ನಂತರ ಯಪ್ಪ ಇಂಥ ಅದೃಷ್ಟ ಯಾರಿಗೂ ಬೇಡ ಬಿಡಿ ಗೈಸ್. ಏನಕ್ಕೆ ವೈಫೈ ಬರುತ್ತಲ್ಲ, ಆ ವೈಫೈ ಕೂಡ ಇವತ್ತೇ ಖಾಲಿ. ಯಾವತ್ತೋ ನನ್ನ ರೀಚಾರ್ಜ್ ಖಾಲಿ ಆಯ್ತಲ್ಲ ಅವತ್ತೇ ವೈಫೈ ಕೂಡ ಖಾಲಿ ಆಯಿತು. ಆ ವೈಫೈ ಅವತ್ತೇ ರೀಚಾರ್ಜ್ ಆಗೋಯ್ತು. ನನ್ನ ಫೋನ್ಗೆ ಇವತ್ತರೆಗೂ ರೀಚಾರ್ಜ್ ಖಾಲಿ ಆಗೋಯ್ತು. ಒಂದು 2-3 ದಿವಸ ಆಗೋಯ್ತು ನನ್ನ ಮೊಬೈಲಲ್ಲಿ ರೀಚಾರ್ಜ್ ಖಾಲಿಯಾಗಿ. ಇವತ್ತರೆಗೂ ಇನ್ನೂ ರೀಚಾರ್ಜ್ ಆಗಿಲ್ಲ. ಓಕೆ ಗೈಸ್, ಬಿಲ್ಡಿಂಗ್ ಹತ್ರ ಹೋಗಿ ಏನೋ ಒಂದು ಸ್ವಲ್ಪ ಮಾಡಿ ಏನೋ ಕಾಲ್ ಮಾಡೋಣ ಬನ್ನಿ ಗೈಸ್. ಯಾಕಂದರೆ ನನಗೂ ಒಬ್ಬನೇ ಇದ್ದೀನಿ ಗೈಸ್, ನನಗೂ ಬೇಜಾರಾಗ್ತಾಯಿದೆ ಗೈಸ್. ಅಂದಂಗೆ ನಾನು ಹೇಳೋದು ಮರ್ತದೆ, ನಾನು ನನ್ನ ಸೆಕೆಂಡ್ ಫೋನಿಗೆ ಶಿಫ್ಟ್ ಆಗಿದ್ದೀನಿ, ಒಪ್ಪೋ A5ಗೆ. ಇವಾಗ ಆ ಫೋನಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ನಡೀತಾ ಇದೆ, ಅದಕ್ಕೆ ಈ ಫೋನಿಗೆ ಶಿಫ್ಟ್ ಆಗಿದ್ದೀನಿ ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ.
ನಿಮಗೆ ಬಿಲ್ಡಿಂಗ್ ಎಲ್ಲ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು, ಕಾಲ್ ಮಾಡಬೇಕು, ಅದಕ್ಕೆ ಆಮೇಲೆ ಸಿಗ್ತೀನಿ ಗೈಸ್. ಈ ಅಣ್ಣಗೆ ಕಾಲ್ ಮಾಡಿದ್ದೆ, ಈ ಓನರ್ ಅಣ್ಣಗೆ. ಅಣ್ಣ ಈ ಕಡೆ ಎಲ್ಲ ತೋಟ ಇದೆ ಗೈಸ್, ನನಗೆ ಗೊತ್ತಿಲ್ಲ ಎಲ್ಲಿದೆ ಎಕ್ಸಾಕ್ಟಾಗಿ ಅಂತ ಹೇಳ್ಬಿಟ್ಟು. ಅವ್ರದ್ದು ಯಾವುದೋ ಏನದು ತೋಟ ಇದೆ, ಏನದು ಸೊಪ್ಪುದು ಏನೋ ಸೊಪ್ಪು ಅಂತೆ ಗೈಸ್. ಕಿಚನಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಕುಕ್ಕಿಂಗೆಲ್ಲ, ಅದರಲ್ಲಿ ಏನೋ ಸೊಪ್ಪೇನೋ ಇದೆ ಅಂತೆ ಗೈಸ್. ಆ ಸೊಪ್ಪು ಅವ್ರದ್ದು ತೋಟ ಹಾಕಿದ್ದಾರೆ ಗೈಸ್. ಅಣ್ಣ ಈ ಕಡೆಯಿಂದಾನೇ ಬರೋದು, ಬಂದರೆ ಲಾಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಣ್ಣ ಬರೋದು ಗೊತ್ತಾಗಲ್ಲ. ಅಣ್ಣ ಹತ್ರ ಇಲ್ಲಿ ತನಕ ಬಂದಿದ್ದ ಗೊತ್ತಾಗ್ತೈತೆ ಗೈಸ್, ಆವಾಗ ಲಾಂಗ್ ಮಾಡೋಕ್ಕಾಗಲ್ಲ. ಅಣ್ಣ ಏನು ವಿಡಿಯೋ ಮಾಡ್ತಾರೋ ಅದೇನಿದೇನು ಅಂದ್ಬಿಡ್ತೈತೆ ಅಂತ, ಅದಕ್ಕೆ ಗೈಸ್ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನಿಸುತ್ತೆ ಏನಾದ್ರು. ಗೈಸ್ ಟೈಮ್ ಬಂದು 12:20 ಏನೋ ಆಗ್ತಾಯಿದೆ. ಅಣ್ಣ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ದೀನಿ ಗೈಸ್, ಬಿಲ್ಡಿಂಗ್ ಹತ್ರ ಹೋಗ್ತಾಯಿದ್ದೀನಿ. ಅಣ್ಣ ಎಲ್ಲೋ ಪರಾರಿ ಹೋಗಿದ್ದಾರೆ ಗೈಸ್, ಮನೆಯಲ್ಲೇ ಇಲ್ಲ, ಎಲ್ಲೋ ಹೊರಟೋಗಿದ್ದಾರೆ ಆಲ್ರೆಡಿ ಎದ್ದು. ಬಂದಿದ್ರಂತೆ ತೋಟದಿಂದ, ಮನೆಗೆ ಹೋಗ್ಬಿಟ್ಟು ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಯಾವುದೋ ಬಾಡೂಟಕ್ಕೆ ಹೊರಟೋಗಿದ್ದಾರೆ ಅಂತಾರೆ ಗೈಸ್ ಅವ್ರ ಮನೇಲಿ. ಅಂದರೆ ಯಾವುದೋ ನಾನ್ ವೆಜ್ ಫಂಕ್ಷನ್ಗೆ ಹೊರಟೋಗಿದ್ದಾರೆ ಅಂತ ಇದ್ದಾರೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬಿಲ್ಡಿಂಗ್ ಹತ್ರ ಒಂದು ಸ್ವಲ್ಪ ಹೊತ್ತು ಏನು ಮಾಡೋದು ನೋಡಿಬಿಟ್ಟು, ನೋಡಿ ಗೈಸ್ ಲೈಟಿಂಗ್ ಎಲ್ಲ ಆನ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಓಕೆ ಗೈಸ್, ಏನು ಮಾಡೋದು ನೋಡ್ಬಿಟ್ಟು ಸಿಗ್ತೀನಿ ನಿಮಗೆ ಅನ್ನೋವರೆಗೂ. ಗೈಸ್ ಎಣ್ಣೆ ಆಲ್ರೆಡಿ ಯಾವುದೋ ಫಂಕ್ಷನ್ಗೆ ಹೊರಟೋಗಿದೆ ಅಂತೆ, ಕಾರಲ್ಲಿ ಏನೋ ಹೊರಟೋಗಿದೆ, ಯಾರ್ದೋ ಬೇರೆ ಅವ್ರ ಕಾರ್ ಬಂದಿತ್ತು, ಅದರಲ್ಲೇ ಬಂದ್ಬಿಟ್ಟೆ ನಾನು ಬರೋಕ್ಕಾಗಿಲ್ಲ ಅಂತ ಗೈಸ್. ಹೋಗ್ಬಿಟ್ಟು ಇವಾಗ ನಾನು ಇನ್ನೂ ಬಿಲ್ಡಿಂಗ್ ಹತ್ರ ಇದ್ದೀನಿ. ಟೈಮ್ ಬಂದು 12:45 ಏನೋ ಆಗ್ತಾಯಿದೆ. ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ರು ನಮ್ಮ ಡ್ಯಾಡಿ, ನಾನ್ ವೆಜ್ ಮಾಡಿದ್ದೀರಿ ಬಾ ಮನೆಗೆ ಅಂತ ಹೇಳ್ಬಿಟ್ಟು ಕರಿತಾಯಿದೆ. ಗಾಡಿ ಎತ್ತಾಕೊಂಡು ಹೆಲ್ಮೆಟ್ ಒಳಗೆ ಇದೆ, ಗಂಡು ಮಗುನ ಹೆಣ್ಮಗು, ಲ್ಯಾಟ್ರಿ ಒಳಗೆ ಇನ್ಕಮ್ ಟ್ಯಾಕ್ಸ್. ಹೆಲ್ಮೆಟ್ ಎತ್ತಾಕೊಂಡು ಇವಾಗ ಮನೆಗೆ ಹೋಗ್ಬಿಟ್ಟು ಮನೇಲಿ ಆದರೆ ಲಂಚದ ವಿಡಿಯೋ ಮಾಡ್ತೀನಿ. ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್, ಯಾಕಂದರೆ ಎಲ್ಲರೂ ಇರ್ತಾರಲ್ಲ, ಅದಕ್ಕೆ ಹೆಲ್ಮೆಟ್ ಎತ್ತಾಕೊಂಡೆ ಕಾಣಿಸ್ತೈತ, ತಲೆಗೆ ಹಾಕೊಂಬ ಯಪ್ಪ. ಆದರೆ ನಾನ್ ವೆಜ್ ಊಟದ್ದು ವಿಡಿಯೋ ಮಾಡ್ತೀನಿ, ಆದರೆ ಫುಲ್ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಐ ಆಮ್ ಸಾರಿ. ಓಕೆ ಗೈಸ್, ನಿಮಗೆಲ್ಲರಿಗೂ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ನೋಡಿ ಗೈಸ್ ಏನೇನು ರೆಡಿ ಆಗ್ತಾಯಿದೆ. ಇದ್ರಲ್ಲಿ ಬಿರಿಯಾನಿ ಇದೆ, ನಾನು ತಿಂದ್ಬಿಟ್ಟು ಎದ್ದಿದ್ದೀನಿ ಗೈಸ್. ಓಕೆ ಗೈಸ್, ಇನ್ನೊಂದು ಸ್ವಲ್ಪ ತಿನ್ನೋದಿದೆ, ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್, ಯಾಕಂದರೆ ಕಬಾಬ್ ಹಾಕ್ಕೊಂಡಿದ್ದೀನಿ. ಓಕೆ ಗೈಸ್, ಕಬಾಬ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ, ಬಾಯ್ ಬಾಯ್ ಗೈಸ್. ಇದು ಬಂದು ಇದರೊಳಗೆ ಇತ್ತು, ಈ ಬಾಟ್ಲ್ ಒಳಗೆ ಕ್ಲೀನಾಗಿ ಅಂಟ್ಕೊಂಡ್ಬಿಟ್ಟಿತ್ತು. ನಾನು ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಕಾಲಲ್ಲಿ ತೆಗೆದುಬಿಟ್ಟೆ. ಊಟ ಮಾಡಿಕೊಂಡು ಬಿಲ್ಡಿಂಗ್ ಹತ್ರ ಬಂದುಬಿಟ್ಟಿದ್ದೀನಿ ಗೈಸ್. ಆಲ್ರೆಡಿ ನಾನು ಬಿಲ್ಡಿಂಗ್ ಹತ್ರ ಬಂದು ಅವಾಗ ತಾನೇ ಇದ್ದು ಮಗ ತೊಳಿತಾ ಇದ್ದ, ನಿದ್ದೆ ಹೋಗಿದ್ದೆ ಏನೋ. ಸರಿ ಅಂತ ಹೇಳ್ಬಿಟ್ಟು ನಾನು ಬಂದು ಕಿಚನಲ್ಲಿ ಕೂತ್ಕೊಂಡಿದ್ದೆ. ಯಾವುದೋ ಡಬ್ಬ ಬಿದ್ದಿತ್ತು, ಡಬ್ಬ ಒಳಗೆ ಈ ಕೋಲ ಹಣ್ಣು ಸಿಕ್ಕಿದ್ರು ಅವರೇ. ನಾನು ಈ ಥರ ಕಾಲಲ್ಲಿ ಇಟ್ಕೊಂಡು ಹಿಂಗೆ ಎಳ್ದೆ ಬಂದ್ಬಿಡ್ತು ಅಷ್ಟೆ ಗಾಯ್ಸ್. ಊಟ ಮಾಡಿದ್ದೆಲ್ಲ ಆಯಿತು, ಬಿಲ್ಡಿಂಗ್ ಹತ್ರ ಬಂದಿದ್ದು ಆಯಿತು, ಎಲ್ಲ ನೋಡಿದ್ದು ಆಯಿತು. ಕೆಲಸ ಮಾಡ್ತಾಯಿದ್ದೆ ನಾನು, ಗ್ರಿಲ್ ಹತ್ರ ಪೇಂಟ್ ಹೊಡಿತಾಯಿದ್ದಾನೆ ಗ್ರಿಲ್ಲಿಗೆ. ಇಲ್ಲೇ ಸ್ಟೆಪ್ಸ್ ಹತ್ರ ಮೇಲೆ ಹೋಗ್ಬೇಕಾದ್ರೆ ನಾನು ಎಡಿಟಿಂಗ್ ಮಾಡ್ತೀನಲ್ಲ, ಅಲ್ಲೇ ಕೂತ್ಕೊಂಡು ಇದು ಮಾಡಬೇಕಾದ್ರೆ ಅಲ್ಲಿ ಅವನು ಗ್ರಿಲ್ಲಿಗೆ ಪೇಂಟ್ ಹೊಡಿತಾನೆ ಔಟ್ ಸೈಡಿಂದ. ಸ್ಟೂಲ್ ಹಾಕ್ಕೊಂಡು ಹೊಡಿತಾ ಇದ್ದಾನೆ. ಜೂಲ ಬಿಡ್ತೀನಿ ಅಂದರು ಬೇಡ ಅಂದ. ಸರಿ ಓಕೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡಿಸ್ತಾಯಿದ್ದೀನಿ ಗೈಸ್. ಮಾಡ್ತಾಯಿದ್ದಾನೆ ಆಚೆ, ಯಾಕಂದರೆ ಆಚೆ ಮಾಡೋವಾಗೆಲ್ಲ ಮಾಡ್ತಾಯಿರ್ತಾನೆ ಗೈಸ್. ನೋಡಿ ಗೈಸ್, ಇಲ್ಲೇ ಪಕ್ಕದಲ್ಲೇ ವ್ಲಾಗ್ ಹೊಡ್ತೈತೆ, ನಂದೇ ವ್ಲಾಗು ಕಾಣಿಸ್ತಾ ಇದೆಯಾ? ನೋಡಿ ಗೈಸ್, ನಂದೇ ವ್ಲಾಗು ಲೇಬರ್ ಫೋನಲ್ಲಿ ಇಟ್ಟಿದ್ದೀನಿ. ವ್ಯೂಸ್ ಆದರೂ ಬರ್ತೈತೆ ಅಂತ. ನೀವು ಟ್ರೈ ಮಾಡ್ತಾನೆ ಇದ್ದೀನಿ ನಾನು, ನೀವು ಏನು ಮಾಡಿದ್ರು ಸಪೋರ್ಟೇ ಮಾಡ್ತಾಯಿಲ್ಲ ಗೈಸ್. ನಾನು ಇನ್ನೆಷ್ಟು ಟ್ರೈ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಗೈಸ್. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಗೈಸ್. ಇಷ್ಟು ಕಷ್ಟ ಬಿದ್ದು ಎಡಿಟಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಆದರೂ ನೀವು ನನಗೆ ಸಪೋರ್ಟೇ ಮಾಡ್ತಾಯಿಲ್ಲಲ್ಲ ಗೈಸ್. ಓಕೆ ಗೈಸ್, ಈ ವಿಡಿಯೋ ನೋಡಿದಾದ್ಮೇಲೆ ನಿಂಕಾದರೂ ಸಪೋರ್ಟ್ ಮಾಡ್ತೀರಾ?
ಓಕೆ ಗೈಸ್, ಅವ್ನು ಕೆಲಸ ಮಾಡ್ತಾಯಿದ್ದಾನೆ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಬ್ಲಾಗ್ ನೋಡ್ಕೊಂಡು ಕೂತಿದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಎಲ್ಲರೂ, ಓಕೆನಾ? ಮತ್ತು ಮನೆ ನಿಮ್ಗೆ ಇನ್ನೇನೇನಾಯಿತೋ ಇಲ್ಲಿ ಇನ್ನೇನೇನಾಗುತ್ತೋ ಕೆಲಸಗಳು ಅಂತೆಲ್ಲ ತೋರಿಸ್ತೀನಿ. ಇಲ್ಲಿ ಡೋರ್ ಇದೆಯಲ್ಲ ಈ ಕಡೆ, ಈ ಡೋರ್ ಆಚೆ ಹೋಗ್ಬಿಟ್ಟು ಒಂದು ಗ್ರಿಲ್ ಇದೆ, ಆ ಗ್ರಿಲ್ಲಿಗೆ ಪೇಂಟ್ ಹೊಡಿಯೋದೈತೆ, ಕ್ಲೀನ್ ಮಾಡೋದೈತೆ, ಎಲ್ಲ ಐತೆ ಗೈಸ್. ಇನ್ನೇ ಕೆಲಸ ಏನು ಮಾಡೋದು ನೋಡಬೇಕು. ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ಇದ್ರದ್ದು ಚಾರ್ಜರ್ ಪಿನ್ನೇ ಇಲ್ಲ ಗೈಸ್. ಇದು ಏನೇನೋ ಹುಡುಕ್ತಾ ಇದ್ದೀನಿ, ಚಾರ್ಜರ್ ಪಿನ್ನೇ ಸಿಗ್ತಾಯಿಲ್ಲ. ಮೊನಾರಣ್ಣ ಅವ್ರ ಹತ್ರ ಇಸ್ಕೊಬೇಕು ಗೈಸ್. ಇಲ್ಲಿ ಕುತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ, ಫೋನ್ ನೋಡ್ತಾ ಇದ್ದೆ ಗೈಸ್. ಹಿಂಗೆ ಇಲ್ಲಿ ಇಟ್ಕೊಂಡಿದ್ದೆ, ಹಿಂಗೆ ಇಟ್ಕೊಂಡು ಈ ಫೋನ್ ನೋಡಿಕೊಂಡು ಫೋನ್ ಎದುರು ಕೆಳಕ್ಕೆ ಬಿದ್ದೋಯ್ತು ಗೈಸ್. ನನಗೆ ಅನ್ನಿಸ್ತಾನೆ ಇಲ್ಲ ಗೈಸ್, ಏನು ತಿಳ್ಕೊಬಾರ ನೋಡಿ ಗೈಸ್ ನನಗೆ. ಅಯ್ಯಪ್ಪ, ಅಯ್ಯೋ, ಬಿದ್ದಿರೋ ಫೋನ್ ಹೊಡೆದಿದೆ ಎಲ್ಲ ಒಂದು ಕೂಡ ನೋಡೋಕ್ಕಾದ್ರೂ ಹೋಗಿಲ್ಲ ಗೈಸ್. ನಾನು ನೋಡಿದ್ರ ಹೆಂಗಾಗೋಗಿದೆ ಗೈಸ್. ಓ ಶಿಟ್, ಅಯ್ಯೋ, ಇಲ್ಲಿಂದ ಬಿದ್ದೋಯ್ತು ಗೈಸ್. ಒಂದು ಸೆಕೆಂಡ್ಗೆ ಬಾಯಿಗೆ ಬಂದುಬಿಡ್ತು ಗೈಸ್ ಎಲ್ಲ. ನಾನು ವ್ಲಾಗ್ ಯಾವುದು ಎಡಿಟ್ ಮಾಡಿಬಿಟ್ಟು ನೋಡ್ತಾ ಇದ್ದೆ ಗೈಸ್, ಅದು ನೋಡಿದ್ರೆ ಯಪ್ಪ ನೋಡಿ ಗೈಸ್ ಯಾವ ಥರ ಬಿದ್ದಿದೆ. ಇಲ್ಲಿ ನೋಡಿ ಗೈಸ್ ಧೂಳು, ಯಪ್ಪ, ಶಟ್. ಓಕೆ ಗೈಸ್, ಫೋನ್ ಬಿದ್ದಿದ್ದಾಯಿತು, ಹೊಡೆದಿದ್ದಾಯಿತು, ಏನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎತ್ಕೊಂಡು ಇನ್ನೊಂದು ಸತಿ ವ್ಲಾಗ್ ಎಡಿಟ್ ಮಾಡಬೇಕು. ವ್ಲಾಗ್ ಎಡಿಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಅಂತೇಳ್ತಾ ಅಷ್ಟೇ ಗೈಸ್, ಇನ್ನೇನಿಲ್ಲ. ಅಂತೇಳ್ತಾ ಅಂದರೆ ಅಷ್ಟೇ ಗೈಸ್, ಅಲ್ಲಿಗೆ ಎಂಡ್ ಅಂತ ಅರ್ಥ, ಓಕೆನಾ ಗೈಸ್? ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ಅಲ್ಲಿ ಸೈಜೇ ಚೇಂಜ್ ಮಾಡಿಲ್ಲ, ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ಈ ವ್ಲಾಗ್ನ ಇವತ್ತು ನೆನ್ನೆದು ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ, ಸೈಜೇ ಚೇಂಜ್ ಮಾಡಿಲ್ಲ. ಇಷ್ಟಕ್ಕೆ ಮತ್ತೆ ಫುಲ್ ಎಲ್ಲ ಮಾಡಬೇಕು ಗೈಸ್. ಈ ಸೈಡ್ ನೋಡಿ ಗೈಸ್, ಏನು ಸರಿಯಾಗ ಬಿಜಿ ಆಗೋಗಿದೆ ಈ ಸೈಡ್ ಫುಲ್ಲು. ಶಟ್ ಗೈಸ್, ನೀವೇ ನೋಡಿದ್ರಲ್ಲ, ಬರೀ ಸೈಜ್ ಮಾತ್ರ ಚೇಂಜ್ ಮಾಡ್ತಾ ಇರೋದು. ಅದಕ್ಕೆ ನೋಡ್ಕೊಳ್ಳಿ ಹಂಗೆ ಟೈಮಿಂಗ್ಸ್ ಎಷ್ಟೊತ್ತಾಗುತ್ತೋ. ಇಲ್ಲೇ ಮುಂದೆಗಡೆ ನಮ್ಮ ಲೇಬರ್ ಅವ್ರದ್ದು ಫೋನ್ ಇದೆಯಲ್ಲ, ಆ ಫೋನ್ ಚಾರ್ಜಿಂಗ್ ಹಾಕಿದ್ದಾರೆ. ಇದು 1% ಎಕ್ಕಾಕಿ ಎಷ್ಟೊತ್ತಾಗುತ್ತೋ ನೋಡ್ಕೊಳ್ಳಿ ಗೈಸ್. ಈ ಸೈಡ್ಗೆ ಇಟ್ಬಿಟ್ಟು ನಾನು ವ್ಲಾಗ್ ನೋಡ್ತಾ ಇರ್ತೀನಿ. ಶಟ್, ವಾವ್, ಓಕೆ ಗೈಸ್, ನಾನು ವ್ಲಾಗ್ ನೋಡ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಈ ಕಡೆ ಒಂದು ಪ್ಯಾಸೇಜಲ್ಲಿ ಒಂದು ಸ್ವಲ್ಪ ಗ್ರಿಲ್ ಪೇಂಟ್ ಹೊಡೆಯೋದಿತ್ತು, ಅದು ಹೊಡಿಯೋಕೆ ಕೇಳಿದ್ದೀನಿ. ಬನ್ನಿ ಗೈಸ್, ತೋರಿಸ್ತೀನಿ. ಖಾಲಿ ಅವ್ನ ಪಕ್ಕ ಬಂದಿದ್ದು ಕೆಲಸ ಮಾಡೋಕ್ಕೆ. ನೋಡಿ ಗೈಸ್, ಇದೆ ಗ್ರಿಲ್ಲು. ಈ ಗ್ರಿಲ್ ಕ್ಲೀನ್ ಮಾಡಿ ಪೇಂಟ್ ಹೊಡಿಬೇಕು, ಅದಕ್ಕೆ ಹೊಡೆದಿದ್ದಾದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಈ ಗ್ರಿಲ್ ಹತ್ಬಿಟ್ಟು ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ, ಒಂದು ಸ್ವಲ್ಪ ಎಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಕೈಗಳೆಲ್ಲ ಕಿತ್ತೇ ಹೋಯ್ತು ಗೈಸ್, ಅಷ್ಟು ಕಷ್ಟ ಬಿಟ್ಟು ಕೆಲಸ ಮಾಡಿದೆ. ಅಯ್ಯಪ್ಪ, ಕಷ್ಟ ಇದೆ ಗೈಸ್ ಅದು ಹಿಡ್ಕೊಂಡು ಕೆಲಸ ಮಾಡೋಕ್ಕೆ. ಕೈ ಉಜ್ಕೊತಿದ್ರು ಹಂಗೆ ಆಗ್ತಾಯಿದೆ ನೋಡಿ ಗೈಸ್, ಉಜ್ಕೊತಾ ಇದ್ದೀನಿ ನೋಡಿ ಗೈಸ್, ಅದೇ ಥರ ಇದೆ ಮಾರ್ಕ್ಸ್. ಅಪ್ಪ, ಹೆವಿನೂ ಆಗ್ತಾಯಿದೆ ಗೈಸ್. ಓಕೆ, ಅದೆಲ್ಲ ಇರಲಿ. ಕೆಲಸ ಮಾಡ್ತಾಯಿದ್ದಾನೆ ಅವನಿನ್ನ, ನಾನೊಬ್ಬನೇ ಮುಗಿಸ್ಕೊಂಡು ಹೊಡ್ಬಂದ್ಬಿಟ್ಟೆ. ನಾನು ಎದ್ದಿದ್ದು ಕೆಲಸ ಮುಗೀತು, ಇನ್ನು ಮಿಕ್ಕಿ ಅವ್ನು ಮಾಡಬೇಕು. ಮತ್ತು ಮನೆಗೆ ಹೋಗ್ಬಿಡ್ತೀವಿ ಗೈಸ್. ಕೆಲಸ ಏನೋ ಮುಗ್ದಿದೆ, ಇನ್ನೊಂದು ಸ್ವಲ್ಪ ಇದೆ, ಹೊಡೆದ್ರೆ ಆಗೋಯ್ತು ಕೆಲಸ. ನೋಡಿ ಗೈಸ್, ನೋಡಿ ವೆದರ್ ಯಾವ ಥರ ಇದೆ. ನನ್ನ ಗಾಡಿ ಇಲ್ಲೇ ನಿಲ್ಸಿದ್ದೀನಿ, ಇಲ್ಲಿದ್ದಿದ್ದು ಎತ್ಕೊಂಡು ಅಲ್ಲಿ ನಿಲ್ಲಿಸ್ದೆ. ಓಕೆ ಗೈಸ್, ಎಲ್ಲರಿಗೂ ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಲಿಟ್ರಲಿ ಟೈಮ್ ಬಂದರು ನೋಡಿ, ಕಾಣಿಸ್ತಾ ಇದೆಯಾ? ಇಷ್ಟೊಂದು ಆಗೋಗಿದೆ ಆಲ್ರೆಡಿ ಟೈಮು, ಕಾಣಿಸ್ತಾ ಇಲ್ವಾ? ನೋಡಿ 5:48 ಆಗಿದೆ. ಲಿಟ್ರಲಿ ಮಗು ಕೆಲಸ ಮಾಡ್ತಾಯಿದ್ದಾನೆ ಗೈಸ್. ಅವರಾಗಿರ್ತಾರೆ ನಾನು ಇಷ್ಟೊತ್ತಿಗೆ ಮನೆಗೆ ಹೊರಟೋಗ್ತಾಯಿದ್ದೆ. ಇವನಾಗಿದ್ದಕ್ಕೆ ಇನ್ನೋರ್ಗೂ ಕೆಲಸ ಮಾಡ್ತಾಯಿದ್ದಾನೆ. ನೋಡಿ, ಇಲ್ಲಿ ಕಾಣಿಸ್ತಾ ಗೈಸ್. ಇಷ್ಟೊತ್ತಾದರೂ ಇನ್ನೂ ಕೆಲಸ ಮಾಡ್ತಾಯಿದ್ದಾನೆ ಗೈಸ್. ಅವರಾಗಿರ್ತಾಯಿದ್ರೆ ಲಿಟ್ರಲಿ ಹೇಳ್ತಾಯಿದ್ದೀನಿ, ಅವ್ರು ಇಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ರು ಅವ್ರು ಗೈಸ್. ನಾನು ಮನೆಗೆ ಹೊರಟೋಗ್ತಿದ್ದೆ ಗೈಸ್ ಇಷ್ಟೊತ್ತಿಗೆ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಒಂದು 1/2 hour ಹೋಗುತ್ತೆ.
ಆದರೂ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಷ್ಟು ಬೇಗ ನನ್ನ ಮನೆಗೆ ಹೊರಟೋಗ್ತಾ ಇದೆ ಗೈಸ್. ಯಪ್ಪ ನಮ್ಮ ಮೆಟೀರಿಯಲ್ ಎಲ್ಲ ಇಲ್ಲೇ ಇದೆ ಗೈಸ್, ಎಲ್ಲ ತಂದು ಇಟ್ಟಿದ್ದೀನಿ. ಮತ್ತು ಇವ್ನ ಬ್ಯಾಗೆಲ್ಲ ಗಲೀಜಾಗೋಗಿದೆ, ಇದ್ರ ಮೇಲೆ ಇಟ್ಕೊಳ್ಬೇಕು ಅವನು. ಓಕೆ ಗೈಸ್, ಇನ್ನೊಂದು ಸ್ವಲ್ಪ ಕೆಲಸ ಮಾಡೋದಿದೆ ಅವನದು. ನನ್ನ ಮುಗೀತು ಗೈಸ್. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅವನಿಗೆ, ಒಂದು ಸ್ವಲ್ಪ ಅಂದರೆ ಜಾಸ್ತಿನೇ ಹೆಲ್ಪ್ ಮಾಡಿದೆ. ಯಪ್ಪ, ಆಮೇಲೆ ಸಿಗ್ತೀನಿ ಗೈಸ್, ಬಾಯ್ ಬಾಯ್ ಗೈಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನೆಂಟರೆಲ್ಲ ಬಂದುಬಿಟ್ಟಿದ್ದಾರೆ ಗೈಸ್ ಮನೆಗೆ. ತೋರ್ಸೋಕ್ಕಾಗಲ್ಲ ಗೈಸ್, ಯಾಕಂದರೆ ಅವರೆಲ್ಲ ಇಲ್ಲೇ ಇದ್ದಾರೆ ಮುಂದೆನೇ, ಅದಕ್ಕೆ ತೋರ್ಸೋಕ್ಕಾಗಲ್ಲ ಗೈಸ್. ನೋಡಿ ಇಲ್ಲೊಬ್ರು ಇದ್ದಾರೆ, ಕಾಣಿಸ್ತಾರ? ಅಲ್ಲೊಬ್ರು ನಿಂತಿದ್ದಾರೆ. ಒಳಗಡೆ ಒಂದು ಇಬ್ಬರಿದ್ದಾರೆ ಗೈಸ್. ಇರಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ನೋಡಿ ಗೈಸ್, ನೋಡಿ ಗೈಸ್, ಇಲ್ಲಿ ಮೇಲ್ಗಡೆ ಒಬ್ಬರಿದ್ದಾರೆ ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ ನಿಮ್ಗೆ. ನೆಂಟರನ್ನೆಲ್ಲ ಮಾತಾಡಿಸ್ಬಿಟ್ಟು ಬಾಯ್ ಬಾಯ್ ಗೈಸ್. ಒಂದು ಸ್ವಲ್ಪ ಅವ್ರಿಗೆಲ್ಲ ನೆಂಟರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೆಲ್ಲ ಒಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡಿಕೊಡೋಣ ಬನ್ನಿ ಗೈಸ್. ಈ ಡೋರ್ ಲಾಕ್ ಆಗ್ತಾ ಇದ್ದಿಲ್ಲ, ಲಾಕ್ ಆಗಿಬಿಟ್ಟು ಇಲ್ಲಿ ಆನ್ ಮಾಡ್ತೀನಿ ಫ್ಲ್ಯಾಶ್ ಲೈಟ್. ನೋಡಿ ಗೈಸ್, ರೂಮ್ ಡೋರ್ ಲಾಕ್ ಮಾಡಿಬಿಟ್ಟು ಇವಾಗ ಅವ್ರಿಗೆಲ್ಲ ಒಂದು ಸ್ವಲ್ಪ ಆರಿಸ್ಕೊಡೋಣ ಬನ್ನಿ ಗೈಸ್, ಅವ್ರು ಮಲ್ಕೊಳಕ್ಕೆ. ನೋಡಿ ಗೈಸ್ ನನ್ನ ಫೇಸು, ನಾನೇ ಒಂದು ಸೆಕೆಂಡ್ಗೆ ಶಾಕ್ ಆಗೋದೆ ಗೈಸ್, ನಾನು ಎಲ್ಲಿ ರಿವೀಲ್ ಆಗೋದು ಅಂತ. ಟಡ ನೋಡಿ ಗೈಸ್, ನೋಡಿ. ಓಕೆ, ಇದೊಂದು ಗುಡ್ ಜಾಬ್. ಓಕೆ, ಇರಲಿ ಬಿಡಿ ಗೈಸ್. ಓಕೆ, ಇದೆಲ್ಲ ಮೂಟೆನೆಲ್ಲ ಒಂದು ಸ್ವಲ್ಪ ಎತ್ಬಿಟ್ಟು ಮತ್ತೆ ನೋಡಿ ಗೈಸ್, ಬಾಹುಬಲಿ ಬಾಡಿ ಇದೆಲ್ಲ ನಾನು ಅವಾಗೆ ಎರಡು ಒಂದೊಂದು ಕೈಯಲ್ಲಿ ಎಳೆದು ಬಿಸಾಕ್ತಾಯಿದ್ದೆ ಗೈಸ್. ಯಾವಾಗ ಹೇಳಿ? ನಾನು ಹುಟ್ಟೋಕ್ಕಿಂತ ಮುಂಚೆನೇ, ಅಂದರೆ ಹೋದ ಜನ್ಮದಲ್ಲಿ. ಅಯ್ಯಪ್ಪ, ಇದೆಲ್ಲ ಈ ಕಡೆ ಇಟ್ಬಿಟ್ಟು, ಆ್ಯಕ್ಚುಲಿ ನನ್ನ ಬೆಡ್ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಗೈಸ್, ಏನು ಹಾಸಿಗೆಗಳು ಒಂದು 2-3 ಹಾಸಿಗೆ ಇಟ್ಕೊಂಡಿದ್ದೀನಿ ನಾನು. ಯಾಕಂತ ಗೊತ್ತಿಲ್ಲ, ಬಟ್ ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಅದನ್ನು. ಈ ಡೋರೆಲ್ಲ ಲಾಕ್ ಆಗಿದೆಯೋ ನೋಡಬೇಕು. ಅಂದ್ಕೊಂಡು ನನಗೆ ಮಾಡಿದ್ದಾರೆ. ಓಕೆ, ಇದೊಂದು ಆಯಿತು. ಇದ್ರ ಮೇಲೆ ಇರೋದೆಲ್ಲ ಎತ್ತಿ ಈ ಕಡೆ ಹಾಕ್ಬಿಡೋಣ ಗೈಸ್. ಇನ್ನೂ ಇದ್ರ ಮೇಲೆ ಬೇಕಾದಷ್ಟಿದೆ ಗೈಸ್, ಸಾಮ್ರಾಜ್ಯನೇ ಇದೆ. ಎಲ್ಲ ಎತ್ತಾಕೋಷ್ಟೊತ್ಕ ನಾನು ಒಬ್ಬನೇ ಬೇರೆ ಗೈಸ್. ಆ್ಯಕ್ಚುಲಿ ನಾನು ಸೋಲೋ ಇದ್ರೇ ಗೈಸ್ ಹೆವಿ. ನನಗೆ ಪಾರ್ಟ್ನರು ಅಂದರೆ ಇಂಥ ಪಾರ್ಟ್ನರ್ಗಳೆಲ್ಲ ನನಗೆ ಬೇಡ ಗೈಸ್. ನಾನು ಏನೇ ಇದ್ದರೂ ಸಿಂಗಲ್ ಪ್ಲೇಯರ್ ಗೈಸ್. ನಾನು ಅವಾಗಿಂದನು ಬೇಕಾದರೆ ನಾನು ಯಾವಾಗಾದರೂ ನನ್ನ ಫೇಸ್ ರಿವೀಲ್ ಆದಮೇಲೆ ಗೈಸ್ 2K ಸಬ್ಸ್ಕ್ರೈಬರ್ಸ್ ಮಾಡಿಸಿ ನಾನು ನಮ್ಮ ಮನೆಯವ್ರ ಜೊತೆ ವ್ಲಾಗ್ ಮಾಡ್ತೀನಿ ಗೈಸ್. ಒಂದೇ ಕೈಯಲ್ಲಿ ಆಗ್ತಾಯಿಲ್ಲ. ಮತ್ತು ಇದೆಲ್ಲ ನೋಡಿ, ಇಲ್ಲೊಂದಿದೆ, ಇದು ಫಸ್ಟು, ಇದು ಸೆಕೆಂಡು, ಇದು ತರ್ಡ್ ಅಂತೂ ಇಲ್ಲೇ ಬಿಟ್ಬಿಡೋಣ. ಇನ್ನು ಮಿಕ್ಕಿದ ಕೆಳಗೆ ಇರೋದು ಫಸ್ಟು ಸೆಕೆಂಡು ಇಲ್ಲಿ ಕೆಳಗೆ ಹಾಕೋಣ ಗೈಸ್. ಇರುತ್ತೆ ತೋರಿಸ್ತೀನಿ ನೋಡಿ ಗೈಸ್. ಫ್ಯಾನ್ ಬೇರೆ ಓಡ್ತಾ ಇದೆ ನೋಡಿ ಗೈಸ್. ಫ್ಯಾನ್ಗೆ ನನಗಿರೋ ಡಿಸ್ಟೆನ್ಸ್ ಕಾಣಿಸ್ತಾ ಇದೆಯಾ? ಅಷ್ಟೇ ನೋಡಿ ಗೈಸ್. ಇಲ್ಲಿ ನಾನು ಹೇಳಿದ್ದು, ಇಲ್ಲಿ ಹಾಸಿಗೆ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ನೋಡೋಣ ಇರಿ ಗೈಸ್, ಇಲ್ಲಿ ಇಟ್ಬಿಟ್ಟು ಏನಾದರೂ ವ್ಲಾಗ್ ಮಾಡೋಕ್ಕಾಗುತ್ತೇನೋ ಅಂತ. ಓ ನೋ ಶೆಟ್, ಅಟ್ಲೀಸ್ಟ್ ಈ ಥರ ಆದರೂ ಇಡೋಕ್ಕಾಗಬೇಕಾಯ್ತು ಗೈಸ್. ಇಲ್ಲಿ ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ. ಓಕೆ ಗೈಸ್, ಹಾಟ್ಸ್ಪಾಟ್ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಯಾರಿಗೆ ಆಗಲಿ ಇಷ್ಟೊಂದು ಅಯ್ಯೋ ಅನ್ಸ್ಕೊಡ್ದು ಗೈಸ್. ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಫ್ಯಾನ್ ಹಾಕ್ಕೊಂಡು ಆದರೂ ಸೆಕೆಂಡ್ ಏರ್ ಸುರಿಸ್ಕೊಂಡು ಈ ಥರ ಎಲ್ಲ ಇಷ್ಟು ಕ್ಲೀನಾಗಿ ಆರಿಸಿದ್ದೀನಿ ಗೈಸ್. ಇಲ್ಲಿ ಕೆಳಗೆ ಒಂದು ಬೆಡ್ ಹಾಕಿದ್ದೀನಿ, ಇದ್ರ ಮೇಲೆ ಒಂದೇ ಬೆಡ್ಡು, ಸಿಂಗಲ್ ಬೆಡ್ಡು. ಅಲ್ಲಿ ಡಬಲ್ ಬೆಡ್ ಇದೆ, ಇಲ್ಲಿ ಸಿಂಗಲ್ ಬೆಡ್ ಹಾಕ್ಬಿಟ್ಟು ಕ್ಲೀನಾಗಿ ಆರಿಸಿ ಈ ಥರ ತಲೆಮೂಟೆ ಎಲ್ಲ ಹಾಕಿದ್ದೀನಿ ಗೈಸ್. ಇಲ್ಲಿ ಇಲ್ಲೊಂದು ತಲೆಮೂಟಿದೆ, ಇಲ್ಲೊಂದು ತಲೆಮೂಟಿದೆ. ಇಷ್ಟೆಲ್ಲ ಕ್ಲೀನಾಗಿ ಆರಿಸಿದ್ದೀನಿ. ಬಂದ್ಬಿಟ್ಟು ಲೆಪ್ಪಿಗೆ ಏನು ಮಾಡ್ತಾಯಿದ್ದೀವಿ, ಪ್ಯಾಕಲ್ ತೆಗಿ ಅಂತವ್ರೆ ಗೈಸ್. ಆಮೇಲೆ ಇಟ್ಕೊಂಡು ನೀವು ಅಪ್ಪಾಗೆ ಹೇಳ್ತೀನಿ ಇರೋ ಅಂತ ಇದ್ದಾರೆ ಗೈಸ್. ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ಗೈಸ್. ಇಷ್ಟೊತ್ತಿಗೆ ಡೋರ್ ಓಪನ್ ಮಾಡ್ತಾರೆ, ನಾನು ಇಷ್ಟೊತ್ತವರೆಗೂ ಆರಿಸ್ತಾನೆ ಇದ್ದಿಲ್ಲ. ಅವ್ರು ಅದು ಬೇಕು ಇದು ಬೇಕು ಅಂತ ಓಡಾಡ್ಕೊಂಡಿರೋರು ಇಲ್ಲಿ. ಅದಕ್ಕೆ ಡೋರ್ ಲಾಕ್ ಹಾಕ್ಕೊಂಡು ಮಾಡ್ತಾಯಿದ್ರೆ ಹಂಗಂತ ಹೇಳ್ತಾವ್ರೆ ಗೈಸ್. ನಾನು ಲಿಟ್ರಲಿ ನನ್ನ ಫೇಸ್ ತೋರಿಸ್ಬೇಕು ಅನಿಸ್ತಾಯಿತ್ತು ಗೈಸ್. ಆ ಥರ ಸೆಕೆಂಡ್ ಇಯರ್ ಸುರಿತಾ ಇದೆ ನನಗೆ. ಇರಿ ಗೈಸ್, ಒಂದು ಸೆಕೆಂಡ್ ಇಯರ್ ತೋರಿಸೋ ಅಷ್ಟು ತೋರಿಸ್ತೀನಿ ನೋಡಿ ಗೈಸ್. ಕಾಣಿಸ್ತಾ ಇದೆಯಾ ಅಂತಲೇ ಇದು ನೋಡಿ ಗೈಸ್, ಯಾವ ರೇಂಜಿಗೆ ಸೆಕೆ ಸುರಿತಾ ಇದೆ ನೋಡಿ. ಐಬ್ರೋಸ್ ಮೇಲೆಲ್ಲ ನೋಡಿ ಗೈಸ್, ಕಾಣಿಸ್ತಾ ಇದೆ. ಇಷ್ಟೊಂದೆಲ್ಲ ಸೆಕೆಂಡ್ ಇಯರ್ ಸುರಿಸ್ಕೊಂಡು ಇಷ್ಟು ಕಷ್ಟ ಬಿದ್ದು ಆರಿಸಿದ್ದೀನಿ ಗೈಸ್. ಕಾಣಿಸ್ತಾ ಇದೆಯಾ ಗೈಸ್ ಸೆಕೆಂಡ್ ಇಯರು?
ಇಷ್ಟೆಲ್ಲ ಕಷ್ಟ ಬಿದ್ದು ಆರಿಸಿದ್ದೀನಿ ಗೈಸ್, ಆದರೂ ಏನು ಯೂಸ್ ಇಲ್ಲ ಗೈಸ್. ಇಷ್ಟೆಲ್ಲ ಆರಿಸಿದ್ದೀನಿ, ಈ ಥರ ಎಲ್ಲ ಆರಿಸಿದ್ದೀನಿ ಗೈಸ್ ಒಬ್ಬನೇ. ಬಟ್ ನಿಯತೆ ಇಲ್ಲ ಗೈಸ್, ಜನಗಳಿಗೆ ಈ ಥರ ಯಾರಾದರೂ ಆರಿಸ್ಕೊಟ್ಬಿಡ್ತಾರ ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್ ಗೈಸ್. ನೀವೆಲ್ಲ ನೋಡಿದ್ರಿ, ನಮ್ಮ ಮನೆಗೆ ಫುಲ್ ನೆಂಟರು ಬಂದಿದ್ದಾರೆ ಇವತ್ತು. ಸೊ ಅದಕ್ಕೆ ನಾನು ಫುಲ್ ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ನಾನ್ ವೆಜ್ ಊಟ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ರು. ನಾನು ನಾನ್ ವೆಜ್ ಅಂದರೆ ಬರೀ ಚಿಕನ್ ಒಂದೇ ಗೈಸ್ ತಿನ್ನೋದು, ಬೇರೆ ಇನ್ನೇನು ತಿನ್ನಲ್ಲ. ಅಂದರೆ ಮಟನ್ ಆಗಲಿ ಫಿಶ್ ಆಗಲಿ ಏನೂ ತಿನ್ನಲ್ಲ ನಾನು. ಸೊ ಅದಕ್ಕೆ ಚಿಕನ್ ತಂದಿದ್ರು, ಚಿಕನಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿದರು. ಮಿಕ್ಕಿದ್ದು ಮುದ್ದೆ ಮತ್ತು ಮಟನ್ ಸಾರು ಮಾಡಿದರು. ಯಾಕೆ ನಾನು ಮುದ್ದೆ ತಿಂದಿಲ್ಲ, ಬರೀ ಬಿರಿಯಾನಿ ತಿಂದ್ಬಿಟ್ಟು ಒಂದೆರಡು ಪೀಸ್ ಕಬಾಬ್ ತಿಂದ್ಬಿಟ್ಟು ಮತ್ತು ಕೋಕ್ ತರಿಸಿದ್ರು ಗೈಸ್ ಮತ್ತೆ ನನಗೋಸ್ಕರ. ಅದನ್ನು ಫುಲ್ಲು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಇವಾಗ ಬಂದು ನಮ್ಮ ರೂಮಲ್ಲಿ ಕೂತಿದ್ದೀನಿ ಗಾಯ್ಸ್. ನೋಡಿ ನಮ್ಮ ರೂಮ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ, ಕಾಣಿಸ್ತಾ ಇದೆಯಾ? ಇದು ನಮ್ಮ ರೂಮು. ಓಕೆನಾ? ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಬಾಯ್ ಬಾಯ್. ನಾಳೆ ಮತ್ತೆ ಬೆಳಗ್ಗೆ ಸಿಗೋಣ ಗೈಸ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಅಷ್ಟೇ.